ಗಂಗಾವತಿಯ ಎಲ್ಲ ಸಮಸ್ತ ನಾಗರಿಕರಿಗೆ ಸ್ವಾಗತ ಕೋರುತ್ತಾ ಸೇಂಟ್ ಪಾಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ವತಿಯಿಂದ ಸೇಂಟ್ ಪಾಲ್ CBSE ಶಾಲೆ, ಕಾರುಣ್ಯ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್, ಸೇಂಟ್ ಪಾಲ್ ಡಿಫಾರ್ಮಸಿ ಕಾಲೇಜ್ ಮತ್ತು ಸೇಂಟ್ ಪಾಲ್ಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಅವರ ವತಿಯಿಂದ ಈ ದಿನ ವಿಜ್ಞಾನ ವಸ್ತು ಪ್ರದರ್ಶನ ನಡೆಸ್ತಾ ಇದ್ದೇವೆ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಪೂರ್ವ ತಯಾರಿಯಿಂದ ಕೂಡಿ ತಮ್ಮ ಒಂದು ಕಲಾ ತೋರಿಸ್ತಾ ಇದ್ದಾರೆ. ಆ ಒಂದು ಸೈನ್ಸ್ ಎಕ್ಸಿಬಿಷನ್ ನೋಡುವಂಥದ್ದಾಗಿರುತ್ತದೆ. ಆದ್ದರಿಂದ ನೀವೆಲ್ಲರೂ ಬಂದು ಸಂಜೆ 5 ಗಂಟೆ ತನಕ ಇರುತ್ತೆ. ನೀವೆಲ್ಲರೂ ಬಂದು ನೋಡ್ರಿ, ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ರಿ. ಯಾಕಂತಂದ್ರೆ ಇವತ್ತು ನಾಳೆಗೆ ಅವಶ್ಯಕತೆ ಇರತಕ್ಕಂಥ ಚಂದ್ರಯಾನ ಬಗ್ಗೆ ಆಗಿರ್ಬೋದು, ಅಂತರಿಕ್ಷ ಬಗ್ಗೆ ಆಗಿರೋದು, ಅದ್ರ ಬಗ್ಗೆ ಬಹಳ ಅತಿ ಸುವಿಸ್ತಾರವಾಗಿ ಮತ್ತು ಇತಿಹಾಸದ ಬಗ್ಗೆ ಅದು ಸಹ ಸುವಿಸ್ತಾರವಾಗಿ ಮಕ್ಕಳು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ಬಹಳ ತುಂಬಾ ರೀತಿ ಚೆನ್ನಾಗಿ ಅರ್ಥಗರ್ಭಿತವಾಗಿ ಸಹ ಹೇಳ್ಕೊಡ್ತಾ ಇದ್ದಾರೆ. ಅದಲ್ಲದೆ ಮತ್ತು ರಕ್ತ ಪರೀಕ್ಷೆ ಆಗಿರ್ಬೋದು, ನಾನಾ ಜೀವಕೋಶಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ರೀತಿಯಿಂದ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಆಗಿರ್ಬೋದು ಮತ್ತು ಪ್ರಾಕ್ಟಿಕಲ್ ಆಗಿ ಮಕ್ಕಳು ಸುಂದರವಾಗಿ ತೋರಿಸ್ತಾ ಇದ್ದಾರೆ. ಆದ್ರಿಂದ ಗಂಗಾವತಿ ನಾಗರಿಕರಿಗೆ ನೀವು ಆದಷ್ಟು ಬೇಗ ಬಂದು ಈ ಒಂದು ಸದುಪಯೋಗ ತಗೊಳ್ರಿ. ಮಕ್ಕಳು ಮಾಡಿರ್ತಕ್ಕಂಥ ಒಂದು ಸೈನ್ಸ್ ಎಕ್ಸಿಬಿಷನ್ ನೀವು ಪ್ರೋತ್ಸಾಹ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಎನ್ಕರೇಜ್ ಕೊಟ್ಟಂಗಾಗುತ್ತೆ. ಇದಲ್ಲದೆ ನಾಳೆ ಸಂಜೆ 6:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಅದು ನಮ್ಮ ಸೇಂಟ್ ಪಾಲ್ಸ್ ಶಾಲೆಯ ಆವರಣದಲ್ಲಿ ನಡೀತಾ ಇದೆ. ಆದ್ದರಿಂದ ನೀವೆಲ್ಲರೂ ನಾವು ವಿನಮ್ರ ರೀತಿಯಿಂದ ನಿಮ್ಗೆಲ್ಲರಿಗೂ ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ದಯವಿಟ್ಟು ಬನ್ರಿ. ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ. ಅವ್ರು ಮಾಡ್ತಕ್ಕಂಥ ನೃತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು ಅಥವಾ ಸ್ಕಿಟ್ ಆಗಿರ್ಬೋದು, ಅದಕ್ಕೆ ನೀವು ಪ್ರೋತ್ಸಾಹ ಕೊಡ್ರಿ ಮತ್ತು ಸಂತೋಷ ಪಡ್ರಿ ಅಂತಂದು ನಾನು ಹೇಳ್ತಾ ನಿಮ್ಮನ್ನು ಸ್ವಾಗತ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ನಾಳೆ ಸಂಜೆ 6:30ರಿಂದ ಪ್ರಾರಂಭವಾಗುತ್ತೆ. ಅದರಿಂದ ಎಲ್ಲ ನಾಗರಿಕರು ಸರಿಯಾದ ಸಮಯಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇಂದು ಸೇಂಟ್ ಪಾಲ್ಸ್ ಸಮೂಹ ಸಂಸ್ಥೆಗಳ ವತಿಯಿಂದ CBS ಶಾಲೆ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ವತಿಯಿಂದ ಇಂದು ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಎಕ್ಸಿಬಿಷನ್ ಮಾಡಿದ್ದಾರೆ. ಇದರಲ್ಲಿ ಚಂದ್ರಯಾನ ಬಗ್ಗೆ ಗಮನ ಇಟ್ಟು ಮುಂದಿನ ಪೀಳಿಗೆಗೆ ಚಂದ್ರಯಾನದ ಬಗ್ಗೆ ಎಲ್ಲ ಒಂದು ಸವಿಸ್ತಾರವಾಗಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಬ್ಬರು ಮಕ್ಕಳು ತಮ್ಮ ತಮ್ಮ ಒಂದು ಟ್ಯಾಲೆಂಟ್ ಅನ್ನು ತೋರಿಸುವಂತಹ ಒಂದು ವೇದಿಕೆ ಇದಾಗಿರ್ತದೆ. ಇದರ ಬಂದು ಎಲ್ಲರೂ ಬಂದು ಇದನ್ನು ಸಹಕರಿಸಿ ಮಕ್ಕಳಿಗೆ ಉತ್ತೇಜನ ಮಾಡುವುದು ನಮ್ಮ ಒಂದು ಕರ್ತವ್ಯವಾಗಿರ್ತದೆ. ಯಾಕಂದ್ರೆ ಮಕ್ಕಳು ಮಾಡಿರೋಂಥ ಒಂದು ದಿನದ ಎಫರ್ಟ್ ಅಲ್ಲ ಇದು. ಯಾಕಂದ್ರೆ ಅನೇಕ ದಿನಗಳಿಂದ ಎಲ್ಲ ಟೀಚರ್ಸು ಎಲ್ಲರೂ ಕೂಡಿ ಈ ಒಂದು ಎಕ್ಸಿಬಿಷನ್ ಅನ್ನು ಕಂಡಕ್ಟ್ ಮಾಡಿರ್ತಾರೆ. ಇದರಲ್ಲಿ ಮಕ್ಕಳು ಅತಿ ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹದಿಂದ ಪ್ರತಿಯೊಬ್ಬೊಬ್ರು ತಮ್ಮ ಒಂದು ಕಲೆಯನ್ನು ಬಿಂಬಿಸ್ತಾ ಇರೋದನ್ನು ಕಂಡು ಬರ್ತಾ ಇದೆ ಇವತ್ತು. ಅದೇ ರೀತಿ ಪ್ಯಾರಾಮೆಡಿಕಲ್ ವತಿಯಿಂದ ಬ್ಲಡ್ ಟೆಸ್ಟ್ ಆಗಲಿ, ಪ್ರತಿಯೊಂದು ವೈದ್ಯಕೀಯ ಒಂದು ವೃತ್ತಿಯಲ್ಲಿರುವ ಪ್ರತಿಯೊಬ್ಬರು ಅವರವರು ತಮ್ಮ ವೃತ್ತಿಯಲ್ಲಿರೋದಂತ ತೋರಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಮಕ್ಕಳ ಖಾದ್ಯಗಳನ್ನು ಮಾಡಿದ್ದಾರೆ. ಅದು ನೋಡಲು ಬಹಳ ಚಲೋ ಐತೆ. ಯಾಕಂದ್ರೆ ಇಲ್ಲಿ ಫುಡ್ ಫೆಸ್ಟ್ನು ಮಾಡ್ತಾ ಇದ್ದಾರೆ. ಮಕ್ಕಳು ಅದರಲ್ಲಿ ಇರೋಂಥದ ತಮಗಾದಂತ ವ್ಯವಹಾರವನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಬಗ್ಗೆ ಇಲ್ಲಿ ಅವರು ಅರಿವು ಮೂಡುವ ಒಂದು ಕಾರ್ಯಕ್ರಮ ಈ ಸಮೂಹ ಸಂಸ್ಥೆಗಳು ಮಾಡಿರುತ್ತಾ ಇರ್ತದೆ. ಅದೇ ರೀತಿ ನಾಳೆ ಸಂಸ್ಕೃತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿದ್ದಾರೆ. ಕಾರಣ ಎಲ್ಲಾ ನಾಗರಿಕರು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಂದು ಮಕ್ಕಳಿಗೆ ಉತ್ತೇಜನ ಮಾಡಿ ಎಲ್ಲವನ್ನು ಪ್ರೋತ್ಸಾಹಿಸಬೇಕಾಗಿ ಈ ಸಂಘ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ರೀತಿಯಿಂದ ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈ ಶಾಲೆಯಲ್ಲಿ ತಮ್ಮ ಮಗುವಿನ ಬಗ್ಗೆ ತಮ್ಮ ಒಂದು ಏನು ವೀಕ್ಷಣೆ ಮಾಡಿದ್ರ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ? ಇವತ್ತು ಬಹಳ ಕಷ್ಟಪಟ್ಟು ಮಕ್ಕಳು ಬಹಳ ಚೆನ್ನಾಗಿ ಎಲ್ಲವೂ ಇದು ಮಾಡಿದ್ದಾರೆ. ವೀಕ್ಷಣೆ ಮಾಡಿದ್ದೆಲ್ಲ ಬಹಳ ಚೆನ್ನಾಗಿದೆ. ಬಹಳ ಹಾರ್ಡ್ ವರ್ಕ್ ಇದು, ಎಲ್ಲರಿಗೂ ಬರಲ್ಲ. ಅದಷ್ಟು ಮಕ್ಕಳು ಮಾಡಿ ಅಂದ್ರೆ ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು. ಈ ಸ್ಕೂಲಲ್ಲಿ ಬಹಳ ಚೆನ್ನಾಗೇನೆ ನಡೀತಾ ಇದೆ ಎಲ್ಲವುದು. ಮಕ್ಕಳ ಬಗ್ಗೆ ಹೇಳ್ಬೇಕಂದ್ರೆ ಮಕ್ಕಳು ಬಹಳ ಚೆನ್ನಾಗೇನೆ ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಸರ್. ಇದು ಎಷ್ಟು ಹೇಳಿದ್ರೆ ಕಮ್ಮಿನೇ, ಆದಷ್ಟು ಹೆಚ್ಚಿನ ಅನ್ಕೊಂಡು ನಾನು ಎರಡು ಮಾತು ತಿಳಿಸಿದೆ ಸರ್. ಹರಿಸ್ವಾಮಿ ಸರ್, ಹರಿಸ್ವಾಮಿ. ನನ್ನ ಹೆಸರು ರಾಘವೇಂದ್ರ ಅಂತೇಳಿ, ಸೇಂಟ್ ಪಾಲ್ ಸ್ಕೂಲು ಗಂಗಾವತಿ. ಈ ಸ್ಕೂಲಲ್ಲಿ ನನ್ನ ಮಕ್ಕಳು ಇಬ್ಬರು ಎಜುಕೇಷನ್ ಮಾಡ್ತಾಯಿದ್ದು. ಸ್ಕೂಲು ಉನ್ನತ ಮಟ್ಟದಲ್ಲಿದ್ದು ಒಂದು ಒಳ್ಳೆಯ ಎಜುಕೇಷನ್ ಆಗಿ ಮಕ್ಕಳಿಗೆ ಒಂದು ಒಳ್ಳೆ ಮುಂದೆ ಬರುವಂಥ ಒಂದೊಂದು ಒಳ್ಳೆಯ ವಿಜ್ಞಾನದ ಪರವಾಗಲಿ, ಸಾಮಾಜಿಕವಾಗಲಿ, ಒಂದು ನಮ್ಮ ಸಾಂಸ್ಕೃತಿಕವಾಗಲಿ
ಯಾವುದೇ ಒಂದು ಎಲ್ಲ ರೀತಿಯ ಪ್ರತಿಯೊಂದು ಒಂದು ಒಳ್ಳೆಯತನದಿಂದ ಈ ರೀತಿಯಿಂದ ತೋರಿಸಿಕೊಡೋಂಥ ಸ್ಕೂಲು ಸೆಂಟ್ ಪಾಲ್ ಸ್ಕೂಲು. ಅದು ನಮ್ಮ ಸರ್ ಸರ್ವೇಶ್ ಸರ್ ಅವರಾದ ಅವರಿಗೆ ನಮ್ಮ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಮಕ್ಕಳು ಇದೇ ರೀತಿನ ಬೆಳೀಲಿ, ಈ ವಾತಾವರಣದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಮ್ಮ ಸೆಂಟ್ ಫಾಲ್ಸ್ ಇಂಗ್ಲೀಷ್ ಮೀಡಿಯಂ CBS ಸ್ಕೂಲ್ನ ಒಂದು ಒಂದು ಸೈನ್ಸ್ ಬಗ್ಗೆ ಒಂದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಮಾಹಿತಿ ಮತ್ತು ಒಳ್ಳೆಯ ರೀತಿಯ ಎಕ್ಸಿಬಿಷನ್ ನಡೆಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಇಂಗ್ಲೀಷ್ ಸ್ಪೀಚ್ನಲ್ಲಿ ತಮ್ಮ ಪ್ರಯೋಗಗಳನ್ನು ಇಂಗ್ಲೀಷ್ನಲ್ಲಿ ಹೇಳಿ ಒಂದು ಸ್ಕೂಲನ ಒಂದು ಟೀಚಿಂಗ್ ಬಗ್ಗೆ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಸಿದ್ದಾರೆ ಅನ್ನೋದು ನಮ್ಮ ಮಕ್ಕಳ ಒಂದು ಅನುಭವದ ನೋಡಿ ನಮಗೆ ಖುಷಿ ಆಯಿತು. ಅದೇ ರೀತಿ ಇಲ್ಲಿ ಅತ್ಯುನ್ನತವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ CBS ಸೆಂಟ್ ಫಾಲ್ಸ್ ಸ್ಕೂಲ್ನವರು. ಹಂಗಾಗಿ ನನ್ನ ಎರಡು ಮುದ್ದು ಮಕ್ಕಳು ಕೂಡ ಇಲ್ಲೇ ಓದ್ತಾ ಇದ್ದಾರೆ. ನಮ್ಮ ಎಲ್ಲ ಮುದ್ದು ಮಕ್ಕಳು ಒಳ್ಳೆ ನೃತ್ಯ ಕಲಾ ತಂಡಗಳು ಆಗಿ ಭಾಗವಹಿಸಿದ್ದಾವೆ. ನಮ್ಮ ಮಕ್ಕಳು ಕೂಡ ಭಾಗವಹಿಸಿದ್ದಾವೆ. ಅದೇ ರೀತಿ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮತ್ತು ಸಂಸ್ಕೃತಿ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಷನ್ ಇದೆ. ಹಂಗಾಗಿ ನಮ್ಮ ಈ ಶಾಲೆಯ ವ್ಯವಸ್ಥಾಪಕರಾದ ಸರ್ವೇಶ್ ಸರ್ ಕೂಡ ಧನ್ಯವಾದ ಹೇಳ್ತೀವಿ. ಮತ್ತು ಅದೇ ರೀತಿ ಇನ್ನೂ ಈ ಸ್ಕೂಲು ದೊಡ್ಡ ಮಟ್ಟಕ್ಕೆ ಹೋಗಲಿ ಮತ್ತು ನಮ್ಮ ಮುದ್ದು ಮಕ್ಕಳು ಕೂಡ ಈ ಸ್ಕೂಲಿನ ಹೆಸರು ದೊಡ್ಡ ಮಟ್ಟಕ್ಕೆ ತರಬೇಕಂತ ನಮ್ಮ ಆಸೆ ಎಂದು ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ನಾಳೆ ಸಂಸ್ಕೃತ ಕಾರ್ಯಕ್ರಮ ಇದೆ. ಹಂಗಾಗಿ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಶುಭವಾಗಿ ಚೆನ್ನಾಗಿ ನಡೆಸ್ಕೊಡ್ಬೇಕೆಂದು ಎಲ್ಲ ನನ್ನ ಬಂಧುಗಳು ಮತ್ತು ಸ್ನೇಹಿತರಿಗೆ ಶುಭ ಕೋರುತ್ತೇನೆ. ಜೈ ಹಿಂದ್, ಜೈ ವಾಲ್ಮೀಕಿ.